ಪ್ರತಿಯೊಬ್ಬರು ನೀವು ಅಷ್ಟೇ ಕಾರ್ ತಗೊಂಡಿದ ತಕ್ಷಣ ಏನು ಮಾಡಬೇಕು? ನಾವೆಲ್ಲ ಹೇಗೆ ಬಟ್ಟೆ ಹಾಕೋತೀವಿ, ಸನ್ಲೈಟ್ ಹೋಗ್ಬೇಕಾದ್ರೆ ಟ್ಯಾನ್ ಆಗ್ಬಿಡ್ತೀವಿ ಅಂತ ಸನ್ಸ್ಕ್ರೀನ್ ಹಚ್ಕೋತೀವಿ. ಅದೇ ಥರ ಕಾರ್ಗಳಿಗೂ ಇರುತ್ತೆ. ಕಾರ್ಗಳಿಗೂ ಒಂದು ಬಟ್ಟೆ ಹಾಕ್ಸ್ಬೇಕು, ಟ್ಯಾನ್ ಕ್ರೀಮ್ ಹಾಕ್ಸ್ಬೇಕು, ಇವೆಲ್ಲ ಮಾಡಬೇಕು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಓ ಮೈ ಗಾಡ್, ರಫ್ ಆಗ್ಬಿಟ್ಟಿದೆ ಫುಲ್. ಕಾರ್ ಶೋರೂಮಿಂದ ತಗೊಂಡ್ರು ಫುಲ್ ಅವಾಗ ತಾನೇ ಪಾಲಿಶ್ ಮಾಡಿರ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಆದರೂ ಸುಳ್ಳು ಮಾರ್ಕ್ಸ್ ಅಂತ ಇರುತ್ತೆ. ಸುಳ್ಳು ಅಂದರೆ ಸುರುಳಿ ಸುತ್ತದಂಗೆ. ಕನ್ನಡ ವರ್ಡ ಸುಳ್ಳು ಮಾರ್ಕ್ಸ್. ಯಾವ ಕನ್ನಡನ ಇದು? ಸಿ ಆಫ್ಟರ್ 3 days. ಓ ಇದಪ್ಪ ಹೋಯ್ತೀನಿರಪ್ಪ, ಬರೀ ಕಾರ್ ಬಿಟ್ಟು ಹೋಗ್ತಿರೋದು. ನನ್ನ ಹಾಕಿ ಮುಚ್ತಾವನು. ಮುಚ್ಕೊಳ್ಳಿ. ಮುಗೀತು, ಇವತ್ತಿನ ಮುಗೀತು ಕತಿ. तांबडी चांबडी ही चमकते उन्हात लका 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 ಕರಿಯ ಹೋಗ್ಬಿಟ್ಟು ಫುಲ್ ಶೈನಿಂಗ್ ಕರಿಯ ಆಗ್ಬಿಡಿದಾನೆ ಈಗ. ಹಿಂಗಿದೆ ನೋಡಿ, ಒಳ್ಳೆ ಮದುವೆ ಹೆಣ್ತರ ರೆಡಿ ಆಗಿದೆ ನೋಡಿ. ಹಾಯ್ ವಾಟ್ಸ್ಆಪ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ನಂದು ಓಪನಿಂಗ್ ನೀನ್ ಯಾಕೆ ಇದೆಯಾ ನೋಡಿ? ಕಾಲ್ ಹೆಂಗ್ ಎತ್ಕೊಂಡು ನಿಂತೇಳಿ ನೋಡಿ, ಕಾಲ್ ಕುಳ್ಳಿ ಕುಳ್ಳಿ. ಇವೆಲ್ಲ ಮಾಮೂಲು, ಕಂಟ್ರೋಲ್. ಏನಿಲ್ಲ, ಇವತ್ತು ಒಂದು ಹೊಸ ವ್ಲಾಗ್. ಎಲ್ಲರೂ ತಪ್ಪದೆ ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಆ್ಯಂಡ್ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ನಿಂದು ಮಾಡ್ಕೊಳ್ಳಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ನ. ಆಯ್ತಾ? ಅದು ಈಗ ಒಂದು ನಿಮಿಷ ರೀ, ವ್ಲಾಗು ಏನಕ್ಕೆ ಬಂದಿದ್ದೀವಿ, ಏನು ಕತೆ ಅವೆಲ್ಲ ಹೇಳ್ಬೇಕು. ಅಷ್ಟರಲ್ಲಿ ನಂದು ಮಾಡ್ಕೊಳ್ಳಿ ಯಾಕೆ ಕುಳ್ಳಿ? ಇವಾಗ ಏನು ನಾನೇ ಕಾಲು ಅಗಲ ಮಾಡ್ಕೊಂಡು ನಿಂತ್ಕೊಳ್ಳ ನೋಡಿ, ಕಾಲು ಅಗಲ ಮಾಡ್ಕೊಂಡು ನಿಂತಿ. ಏನು ಮಾಡಕ್ಕ ನೀನ್ ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ಏನಕ್ಕೆ ಅಂತಂದ್ರೆ ನನ್ ಕರಿಯಾ ದೇಶಪಾಂಡೆನ ಸಿಂಗಾರ ಮಾಡ್ತಾ ಇದ್ದಾನೆ ನನ್ ಗಂಡ. ಫುಲ್ಲು ಅಲಂಕಾರ, ಫುಲ್ ಅದಕ್ಕೆ ಡ್ರೆಸ್. ಅಂದ್ರೆ ಏನ್ ಗೊತ್ತಾ, ನಾವು ರೆನಾಲ್ಡ್ ಕೈಗರ್ ಹೊಸ ಕಾರ್ ತಗೊಂಡ್ವಿ. ರೀಸೆಂಟ್ ಬ್ಲಾಗ್ ನೀವು ನೋಡಿರ್ತೀರಾ ಅಂತ ಅನ್ಕೋತೀನಿ. ಯಶು ಬರ್ಡೇಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್. ಅದು ಪುಟ್ಟ ಗಿಫ್ಟ್ ಅಲ್ಲ, ದೊಡ್ಡ ಗಿಫ್ಟ್. ನಿಂಗೆ ಇನ್ನೂ ದೊಡ್ಡ ಗಿಫ್ಟ್ ನಾನು ಕೊಡೋ ಥರ ಆಗ್ಲಿಕ್ಕಂದ, ಆಯ್ತಾ? ನೆಕ್ಸ್ಟ್ ನೀನೇ ತಗೊಳ್ಳೋ ಥರ ಆಗಲಿ. ನಿನ್ನ ಯೂಟ್ಯೂಬಲ್ಲಿ ಬರೋ ಸಂಪಾದನೆಯಿಂದ ನೀನೇ ದೊಡ್ಡ ಕಾರ್ ತಗೊಳಂಗಾಗಲಿ. ಅದಕ್ಕೆಲ್ಲರೂ ವಿಶಸ್ ಮಾಡಲಿ, ಓಕೆನಾ? ಕರೆಕ್ಟಾಗಿ ಹೇಳಿದ್ರಿ. ಹೊಸ ಕಾರ್ ಏನೋ ಬಂತು ಶೋರೂಮಿಂದ. ಈಗ ಕಾರನ್ನು ನಾನು ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ನೀವು ಅಷ್ಟೇ ಕಾರ್ ತೊಗೊಂಡಿದ ತಕ್ಷಣ ಏನು ಮಾಡಬೇಕು, ಸ್ಕ್ರ್ಯಾಚಲ್ಲಿ ಬರದೇ ಇರೋಂಗೆ, ಬಂದರೂ ಅದು ಅವಾಯ್ಡ್ ಆಗಂಗೆ, ಕಾರಿನ ಒರಿಜಿನಲ್ ಪೇಂಟ್ ಸೇವ್ ಆಗೋಗೆ ಏನು ಮಾಡಬೇಕು, ಇದನ್ನು ಈ ವ್ಲಾಗಲ್ಲಿ ತಿಳ್ಕೊಳ್ಳೋಣ. ಸೊ ಬನ್ನಿ, ನಮ್ಮ ರೆನಾಲ್ಡ್ ಕೈಗರ್ ಸಿಂಗಾರ ಬಂಗಾರ ವ್ಲಾಗ್. ಫೈನಲಿ ಬಂದಾಗಿದೆ. ಹಲೋ ವೈಶಾಖ್. ಹೈ ಹೈ, ಲಾಂಗ್ ಟೈಮ್ ಐ ನೋ. ಸೊ ವೈಶಾಖ್ ಅಂತ ಮಿಕ್ಕಿದ ಇಂಟ್ರೊಡಕ್ಷನ್ ಎಲ್ಲ ಒಳಗೆ ಕೊಡ್ತೀನಿ, ಬನ್ನಿ. ನಾನು ಹೇಳಿದ್ದೆ ಇವತ್ತು ನಮ್ಮ ಗಾಡಿಗೆ ಸಿಂಗಾರ ಬಂಗಾರ ಮಾಡೋಂಥ ಸಮಯ ಅಂತ. ಬೇಸಿಕಲಿ ಏನು ಗೊತ್ತಾ, ನಾವೆಲ್ಲ ಹೇಗೆ ಬಟ್ಟೆ ಹಾಕೋತೀವಿ, ಆಮೇಲೆ ಸೂರ್ಯನ್ಗೆ ಹೋಗ್ಬೇಕಾರೆ, ಶಾಖ ತಗೋಬೇಕಾರೆ, ಸನ್ಲೈಟ್ ಹೋಗ್ಬೇಕಾರೆ ಟ್ಯಾನ್ ಆಗ್ಬಿಡ್ತೀವಿ ಅಂತ ಸನ್ಸ್ಕ್ರೀನ್ ಹಚ್ಕೋತೀವಿ. ಅದೇ ಥರ ಕಾರ್ಗಳಿಗೂ ಇರುತ್ತೆ. ಕಾರ್ಗಳಿಗೂ ಒಂದು ಬಟ್ಟೆ ಹಾಕ್ಸ್ಬೇಕು, ಟ್ಯಾನ್ ಕ್ರೀಮ್ ಹಾಕ್ಸ್ಬೇಕು. ಟ್ಯಾನ್ ಕ್ರೀಮ್ ಹಾಕ್ಸ್ಬೇಕು, ಇವೆಲ್ಲ ಮಾಡಬೇಕು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಅದಕ್ಕೋಸ್ಕರ ಇವತ್ತು ನಾನು ಡ್ಯಾಬ್ಲರ್ ಆಟೋ ಡೀಟೇಲಿಂಗ್ ಸ್ಟುಡಿಯೋಗೆ ಬಂದೀನಿ. ನನ್ನ ಸ್ನೇಹಿತರು ಭಾಳ ವರ್ಷಗಳ ಪರಿಚಯ ನನಗೆ. ಸೊ ಅವಾಗಿಂದನೂ ಹೇಳ್ತಾ ಇದ್ರು, ಬನ್ನಿ ಮಾಡಿಸಿ, ಬರೀ ನೀವು ಮೇಕಪ್ ಮಾಡ್ಕೊಳ್ಳೋದಲ್ಲ, ನೀವಿರೋದಲ್ಲ, ಕಾರ್ಗೂ ಯಾರು ನೋಡ್ಕೊಳ್ಳಿ ಅಂತ. ಫೈನಲಿ ಹೊಸ ಕಾರ್ ಬಂದಿದ್ದಕ್ಕೆ ಆ ಜೋಶಲ್ಲಿ ಇವತ್ತು ಬಂದಿದ್ದೀನಿ. ಇಲ್ಲಿ ಏನೇನು ಮಾಡಿಸ್ತೀನಿ, ಏನು ಕತೆ ಏನು ಎಲ್ಲ ನಮ್ಮ ಸ್ನೇಹಿತರಾದಂಥ ವೈಶಾಖ್ ಅವ್ರು ಹೇಳ್ತಾರೆ. ಹಾಯ್ ವೈಶಾಖ್, ವೆಲ್ಕಮ್ ಟು ಮೈ ಚಾನೆಲ್ ಫಸ್ಟ್. ಥ್ಯಾಂಕ್ ಯು ಎಸ್ ಫೈನಲಿ. ಸೊ ವೈಶಾಖ್ ಬಗ್ಗೆ ನಾನು ಹೇಳಬೇಕು, ಈಸ್ ಅ ವೆರಿ ವೆಲ್ ನೋನ್ ಏನೋ ಇನ್ ದಿಸ್ ಇಂಡಸ್ಟ್ರಿ. ಅಂದರೆ ಆಟೋ ಡೀಟೇಲಿಂಗ್ ಆಗಿರ್ಬೋದು, PPF ಆಗಿರ್ಬೋದು, ಸೆರಾಮಿಕ್ ಕೋಟಿಂಗ್ ಆಗಿರ್ಬೋದು, ಅಥವಾ ಕಾರ್ ಡೀಟೇಲಿಂಗ್ ಆಗಿರ್ಬೋದು, ಅಥವಾ ಇನ್ಡೆಪ್ತ್ ಕ್ಲೀನಿಂಗ್ ಆಗಿರ್ಬೋದು. ಅದು ಇನ್ನೂ ಏನೋ ಮಾಡ್ತಾರೆ, ಒಂದಷ್ಟಿದೆ ಅಲ್ಲಿ ನೋಡಿ ನೀವೇ. ಒಟ್ಟಿನಲ್ಲಿ ವೈಶಾಖ್ ಅವರು ರೀಸೆಂಟಾಗಿ ಜಪಾನ್ಗೆಲ್ಲ ಹೋಗಿದ್ರು. ಜಪಾನಿಂದ ಅಲ್ಲ, ಒಂದು ಯಾವುದೋ ಟೆಕ್ನಾಲಜಿ ತಂದು, ಐ ಥಿಂಕ್ ಈಸ್ ದ ಓನ್ಲಿ ಇನ್ ಇಂಡಿಯಾ. ಎಸ್ ಎಕ್ಸಾಕ್ಟ್ಲಿ. ಸೊ ಅಲ್ಲಿನ ಒಂದು ಪ್ರಾಡಕ್ಟು ಇವರೊಬ್ಬರೇ ಇಡೀ ಇಂಡಿಯಾಗೆ ಸಪ್ಲೈ ಮಾಡೋದು ಇವರೇ, ಫಸ್ಟ್ ತರಿಸಿದ್ದು ಇವರೇ, ಮೀಟ್ ಮಾಡಿದ್ದು ಇವರೇ. ಆ ಥರ ಏನೇನೇನೆಲ್ಲ ಇದೆಪ್ಪ, ಅದೆಲ್ಲ ಅವರೇ ಕೇಳೋಣ. ಸೊ ಎಸ್, ಓವರ್ ಟು ವೈಶಾಖ್. ಹಾಯ್ ಹಾಯ್, ನಮ್ಮ ಹೆಸರು ವೈಶಾಖ್ ಅಂತ.
So we have this studio called Dabbler Auto Detailing Studio anta. So we are the authorized distributor for this Japanese company called Ulgo. So ನಾವು ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ರಿಸರ್ಚ್ ಮಾಡಿಬಿಟ್ಟು we thought that this is the best product for Indian environment ಅಂತ ಅಂದ್ಕೊಂಡು then we started importing, we started getting in touch with them. ಅದಾದಮೇಲೆ ಪ್ರಾಡಕ್ಟ್ ತರಿಸಿದ್ರಿ ಇಲ್ಲಿ ತರಿಸ್ಬಿಟ್ಟು ದೆನ್ we started catering to all the people in ಬ್ಯಾಂಗ್ಳೂರು ಆದಮೇಲೆ ಇವಾಗ ಇಂಡಿಯಾಗೆ ಸ್ಕೇಲ್ ಅಪ್ ಆಗ್ತಾ ಇದೆ. ಸೊ ಏನೇನು ಮಾಡ್ತೀರಾ ನಿಮ್ಮ ಸ್ಟುಡಿಯೋಲಿ? ಸೊ ವಿ ಆರ್ ಇನ್ ಟು ಫಸ್ಟ್ ಥಿಂಗ್ ಸೆರಾಮಿಕ್ ಬಾಡಿ ಗ್ಲಾಸ್ ಕೋಟಿಂಗ್ ಅಂತ ಕರಿತೀವಿ. ಅದಾದ್ಮೇಲೆ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಅಂದ್ರೆ PPF ಅಂತ ಎಲ್ಲ ಕಡೆ ಕೇಳಿರ್ತೀರಾ. ಎಕ್ಸಾಕ್ಟ್ಲಿ. ಅದಾದ್ಮೇಲೆ ವಿಂಡೋ ಟ್ರಿಂಟ್ಸು, ಆಕ್ಸೆಸರೀಸು, ಆಮೇಲೆ ನಾವು ಏನು ಟ್ರೆಂಡ್ ಆಗ್ತದೆ ಅಂದ್ರೆ ವಿ ಆರ್ ಟ್ರೆಂಡಿಂಗ್ ಟು ಫೇಸ್ ಲಿಫ್ಟ್ ಬಾಡಿ ಕನ್ವರ್ಷನ್ಸ್ ಅಂತ. ಅಂದ್ರೆ ನಿಮ್ದು ಓಲ್ಡ್ ಮಾಡೆಲ್ ಇರೋದು ನ್ಯೂ ಮಾಡೆಲ್ ಕನ್ವರ್ಟ್ ಮಾಡೋದು. ಬಟ್ ರೀಸೆಂಟ್ ಆಗಿ ಯಾವ್ದೋ ಒಂದು BMW ಎಲ್ಲ ಮಾಡಿದ್ರಿ ಅಲ್ವಾ ನೀವು? BMW 5 ಸೀರೀಸ್ 7 ಸೀರೀಸ್ ಅಂದ್ರೆ ಅದು ಬಿಟ್ಟು ನೀವು ಲೋವರ್ ಮಾಡೆಲ್ಸು ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಇವಾಗ ಸ್ವಿಫ್ಟ್, ಕ್ರೆಟಾ, ಇನೋವಾ ಅದನ್ನು ಮಾಡ್ತೀವಿ. ಬಟ್ ಅವರ್ ಮೇನ್ ಫೋಕಸ್ ಇನ್ ಟು ಕಾರ್ ಕೇರ್. ಅಂದ್ರೆ ಫಿನಿಶ್ ಹೆಂಗ್ ಬರ್ಬೇಕು, ನಿಮ್ಗೆ ಫೇಸ್ಗೆ ಹೆಂಗ್ ಬರುತ್ತೆ ಅದೇ ತರ ಚೆನ್ನಾಗಿ ಮಾಡ್ಬೇಕು. ಇದೇನಾಗಿದೆ ಸೊ ಇದಕ್ಕೆ ಬಾಡಿ ಗ್ಲಾಸ್ ಕೋಟಿಂಗ್ ಆಗಿದೆ. ಅದೇ ಸೇಮ್ ಜಾಪನೀಸ್ ಬಾಡಿ ಗ್ಲಾಸ್ ಕೋಟಿಂಗ್ ಇದಾಗಿ 1 ವರ್ಷ ಆಗಿದೆ. ಹೌದಾ? ಲಿಟ್ರಲಿ 1 year. ಇದು ಮೇಂಟೈನ್ ಆಗಿರೋದಾ ಇದು? ಮೇಂಟೆನೆನ್ಸ್. PPF ಸೆರಾಮಿಕ್ 1 ವರ್ಷ ಆಗಿದೆಯಾ ಇದು? ಇಟ್ಸ್ ಲುಕಿಂಗ್ ಆಸ್ ಗುಡ್ ಆಸ್ ನ್ಯೂ. ಇದು ಮೇಂಟೆನೆನ್ಸ್ ಬಂದಿರೋದು, ಮೇಂಟೆನೆನ್ಸ್ ಕೋಟಿಂಗ್ ಅಂತ. So once you get it done, you have to get maintenance coating every year. Oh, is it? So in order to protect the coating, ನಾವು ಹಾಕಿರೋ ಕೋಟಿಂಗ್ ನ ಅಲ್ಲ ಅದೇನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ? ಅದಕ್ಕೆ 10% of what we charge. ಅಂದ್ರೆ ಅದು ಇಯರ್ಲಿ ಒನ್ಸ್ ಚಾರ್ಜ್ ಮಾತ್ರ. ಅದು ಫ್ರೀ ಆಗಿ ಕೊಡಲ್ವಾ? ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಅಟ್ಲೀಸ್ಟ್ ಒನ್ ಇಯರ್ಗೆ ಫ್ರೀ ಕೊಡ, ಒನ್ ಇಯರ್ಗೆ ಫ್ರೀ ಆಗಿ ಕೊಡು. ಬಟ್ ಈಗ ನಂದು ಇನ್ನೊಂದು ದೊಡ್ಡ ಪ್ರಶ್ನೆ ಇದೆ. ನನಗೆ ನನ್ನ ಥರನೇ ಇನ್ನೂ ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ. ಏನಂದರೆ ನಾನು ಯೂಟ್ಯೂಬಲ್ಲೆಲ್ಲ ಕೂತ್ಕೊಂಡು ನೋಡಿದೆ, ಬಟ್ ಏನಂದರೆ ಅದು ಎಕ್ಸ್ಪರ್ಟ್ಗಳು ಎಕ್ಸ್ಪ್ಲೈನ್ ಮಾಡಿದಾಗಲೇ ಚಂದ. PPF ಮಾಡಿಸ್ಬೇಕಾ, ಸೆರಾಮಿಕ್ ಕೋಟಿಂಗ್ ಮಾಡಿಸ್ಬೇಕಾ ಅಂತಂದರೆ PPF ಅಂದರೆ ಇಡೀ ಕಾರ್ಗಳನ್ನ ಚಡ್ಡಿ ಹೊಲ್ದಂಗೆ ಹೊಲಿತಾರೆ, ಒಂಥರ ಸ್ಕಿನ್ ಹಾಕ್ದಂಗೆ ಒಂದು ಪ್ಲಾಸ್ಟಿಕ್ ಪೇಪರ್ ಹಾಕ್ತಾರೆ, ಅದು ಒಂದ್ಸಲಿ ಕಿತ್ಕೊಂಡ್ಬರುತ್ತೆ, ಇನ್ನೇನು ಆಗುತ್ತೆ. ಸೆರಾಮಿಕ್ ಕೋಟಿಂಗ್ ಅಂದರೆ ಇಟ್ ಇಸ್ ಜಸ್ಟ್ ಅ ಲಿಕ್ವಿಡ್. ಬಟ್ ಯಾವ್ದು ಸೇಫು, ಯಾವುದು ಚೆನ್ನಾಗಿರುತ್ತೆ ಆ್ಯಂಡ್ ಯಾವುದು ಲಾಂಗ್ ಲಾಸ್ಟಿಂಗು, ಇದನ್ನೆಲ್ಲ ನೀವೇ ಹೇಳ್ಬೇಕು ಇವಾಗ. ಅದೇ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. PPF ಹಾಕ್ಬೇಕಾ ಇಲ್ಲ ಕೋಟಿಂಗ್ ಹಾಕ್ಬೇಕು. ಇಫ್ ಯುವರ್ ಜಾಸ್ತಿ ಹೈವೇಯಲ್ಲಿ ತಿರ್ಗಾಡಿದ್ರೆ ಆಮೇಲೆ PPF ಹಾಕೋದು ಒಳ್ಳೇದಾಗುತ್ತೆ. ಜಾಸ್ತಿ ಸಿಟಿಯಲ್ಲಿದ್ದರೆ ನಿಮ್ಗೆ ಜಾಸ್ತಿ ಫಿನಿಶ್ ಬೇಕಂದ್ರೆ ದೆನ್ ಕೋಟಿಂಗ್ ಇಸ್ ಬೆಟರ್. ಕೋಟಿಂಗ್ ಇಸ್ ವೆರಿ ಯೂಸ್ಫುಲ್. ಇವಾಗ ಏನು ತಂದೀವಂದರೆ ದೇರ್ ಸಮಥಿಂಗ್ ವಿಚ್ ಇಸ್ ಇನ್ ಬಿಟ್ವೀನ್ PPF ಆಮೇಲೆ ಕೋಟಿಂಗು, ವಿಚ್ ಅದೇ ನಿಮ್ ಕಾರಿಗೆ ಮಾಡ್ತಾ ಇರೋದು. ಹೌದಾ? ಹೌದು. ನೈಸ್. ಸೊ ಇಟ್ ಇಸ್ ಕಾಲ್ಡ್ ಲಿಕ್ವಿಡ್ PPF ಅಂತ. ಲಿಕ್ವಿಡ್ PPF ಇಸ್ ನಥಿಂಗ್ ಬಟ್ ಲಿಕ್ವಿಡ್ PPF. ಅದೇ ಇಟ್ ಇಸ್ ನಾಟ್ ಸೆರಾಮಿಕ್. ಸೊ ಇಟ್ ಇಸ್ ನಾಟ್ ಸೆರಾಮಿಕ್ ಅಲ್ಲ. ಸೊ ಇಟ್ ಇಸ್ ಸಮಥಿಂಗ್ ಕಾಲ್ಡ್ ಸೆಲ್ಫ್ ಹೀಲಿಂಗ್. ಅಂದ್ರೆ ನಿಮ್ ಸೆಲ್ಫ್ ಹೀಲಿಂಗ್ ಪ್ರಾಪರ್ಟೀಸ್ ಏನೇನು ಇರುತ್ತೆ ನಿಮ್ PPF ಅಲ್ಲಿ, ದಟ್ ಎಂಟೈರ್ ಪ್ರಾಪರ್ಟೀಸ್ ವಿ ಆರ್ ಗೆಟಿಂಗ್ ಇನ್ ಟು ದ ಕೋಟಿಂಗ್ ವಿತ್ ಮಚ್ ಬೆಟರ್ ಫಿನಿಶ್. ಆ್ಯಕ್ಚುಲಿ ಏನು ಗೊತ್ತಾ, ನಾವೆಲ್ಲರೂ PPF ಕೇಳಿದ್ದೀವಿ, ಸೆರಾಮಿಕ್ ಕೋಟಿಂಗ್ ಕೇಳಿದ್ದೀವಿ. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಲಿಕ್ವಿಡ್ PPF ಅಂತ. ನಾನು ಯಾರೋ ನನ್ನ ಫ್ರೆಂಡ್ ಹತ್ರ ಹೇಳ್ತಾ ಇದ್ರೆ ಲಿಕ್ವಿಡ್ PPF ಕಾಣೋ ಅಂದೆ. ಅವನಂದೆ ಯಾರೋ ಯಾಮಾರಿಸೋರು ಮಗನಿಗೆ ಅದನ್ನೇ ಸೆರಾಮಿಕ್ ಕೋಟಿಂಗ್ ಅನ್ನೋದು ಅಂದ. ನೀವು ಕ್ಲಾರಿಟಿ ಕೊಡಿ. ನನ್ನ ಥರನೇ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಇಟ್ಸ್ ನಾಟ್ ಲೈಕ್ ವಿ ಶುಡ್ ನಾಟ್ ಫುಲ್ ಪೀಪಲ್ ಅಲ್ಲ, ಅದಕ್ಕೋಸ್ಕರ. ಕರೆಕ್ಟ್. ಬಟ್ ದಿಸ್ ಇಸ್ ಕಾಲ್ಡ್ ಲಿಕ್ವಿಡ್ PPF. ಲಿಕ್ವಿಡ್ PPF ಅಂದರೆ ವಿ ಹ್ಯಾವ್ ಗಾಟ್ 4 different layers ಆಫ್ ಕೋಟಿಂಗ್. ಅಂದರೆ ಇನ್ ದ ಲಾಸ್ಟ್ 2 layers ಅಲ್ಲಿ ವಿ ಹ್ಯಾವ್ ಗಾಟ್ ಸೆಲ್ಫ್ ಹೀಲಿಂಗ್ ಪ್ರಾಪರ್ಟೀಸ್. ಅಂದರೆ ನಿಮ್ ಸ್ಕ್ರಾಚ್ ಆದ್ರೂ ಇಟ್ ವಿಲ್ ಹೀಲ್ ಬೈ ಇಟ್ ಸೆಲ್ಫ್, ಲೈಕ್ ಟೆಂಪರೇಚರ್ಗೆ. ಲೈಕ್ PPF. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಲಿಕ್ವಿಡ್ PPF. ಆಮೇಲೆ ನಿಮ್ಮ ಪ್ರೈಸಿಂಗ್ ಪಾಯಿಂಟ್ ವೈಸ್ ಅಲ್ಲಿ ಇಟ್ ಇಸ್ ನಾಟ್ ಆಸ್ ಎಕ್ಸ್ಪೆನ್ಸಿವ್ as PPF, ಇಟ್ ಇಸ್ ನಾಟ್ ಆಸ್ ಲೋ as ಸೆರಾಮಿಕ್. ಅಂದ್ರೆ ಮಿಡಲ್ ಅಲ್ಲಿ ಬರುತ್ತೆ. ಅಲ್ಲ ಅಂದರೆ ಇವಾಗ PPF ಅಲ್ಲಿ ನಾನು ನೋಡಿದ್ದೀನಿ, ಅದನ್ನು ಸಾಕಷ್ಟು ವೀಡಿಯೋಲು ನೋಡಿದ್ದೀನಿ. ಸೊ ನಾನು ನೋಡೋದು ಹೆಂಗೆ ಅಂದರೆ ಇವಾಗ ಒಂದು ಸಣ್ಣ ಪುಟ್ಟ ಎಲ್ಲ ಸ್ಕ್ರ್ಯಾಚ್ ಆಯಿತು, ಒಂಚೂರು ಬಿಸಿಲಿಗೆ ಹೋಗ್ತಿದ್ದಂಗೆ ಅಥವಾ ಇಲ್ಲ ಹೀಟ್ ಕೊಟ್ಟರೆ ತಿರ್ಗಾ ಕ್ಲೀನಾಗಿ ಹಂಗೆ ಆಗಿಬಿಡುತ್ತೆ. ಸೊ ಇದರಲ್ಲೂ ಹಂಗೆ ಆಗುತ್ತೆ. ಇದರಲ್ಲೂ ಸೇಮ್ ಪ್ರಾಪರ್ಟೀಸ್ ಇದೆ. ಲೈಕ್ ಆಲ್ ದ ನಿಮ್ಗೆ ಸ್ವೋಲ್ ಮಾರ್ಕ್ಸ್ ಬರಲ್ಲ. ಸ್ವೋಲ್ ಮಾರ್ಕ್ಸ್ ಬಂದ್ರೇನು ನೀವು ಬಿಸಿಲಲ್ಲಿ ಇಡೋದು ಬೇಡ. ಅಂದರೆ
ಆಚೆ ಓಡಿಸ್ತಾನೆ ಹಂಗೆ ಹೀಲ್ ಆಗುತ್ತೆ. ಟೆಂಪರೇಚರ್ಗೆ ಓಕೆ, ನಂಗೆ ಇನ್ನೂ ಒಂದು ಡೌಟ್ ಇದೆ. ನಾನು ನೋಡ್ರಪ್ಪ, ನಾನು ಏನು ಗೊತ್ತಾ, ನಿಮ್ಮೆಲ್ಲ ಏನೇನು ಡೌಟ್ ಇದೆ ಅದನ್ನು ನನಗೂ ಅದೇ ಡೌಟ್ ಇದೆ, ಅದನ್ನು ಕೇಳ್ತಾ ಇದ್ದೀನಿ. ಫ್ರೆಂಡ್ ಆಗಿರೋದ್ರಿಂದ ಸ್ವಲ್ಪ ಲೀನಿಯಂಟಾಗಿ ಕೇಳ್ತಾ ಇದ್ದೀನಿ. ಅವರು ಹೇಳ್ತಾರೆ ಈಗ PPF ಏನು ಗೊತ್ತಾ, ಒಂದು ಇಟ್ ಇಸ್ ಶಿಟ್ಟಿ ಎಕ್ಸ್ಪೆನ್ಸಿವ್, ವೆರಿ ಎಕ್ಸ್ಪೆನ್ಸಿವ್, ವರ್ಸ್ಟದು. ಯಾಕೆ ಗೊತ್ತಾ, ಇವಾಗ ಕಾರ್ನೇ ಸಾಲ ಮಾಡಿ ಎಲ್ಲೋ ಅಲ್ಲಿ ಶೋರೂಮಲ್ಲಿ ಗಿಂಜ್ಕೊಂಡು ಅಯ್ಯೋ ಕಮ್ಮಿ ಮಾಡಿ ಎಂದು ಅದಕ್ಕೆ ಇಯರ್ ಎಂಡ್ ತನಕ ಕಾದು ಅಲ್ಲೇನೋ 1 ಲಕ್ಷ ಏನಾದ್ರು ಕಮ್ಮಿ ಮಾಡ್ತಾರೆ ಅಂತ ಕಾದು ತೊಗೊಂಬಂದಿರ್ತೀವಿ. ಕರೆಕ್ಟ್. ಇಲ್ಲಿ PPFನ 1 ಲಕ್ಷ ಅಂದರೆ ಹೆಂಗೆ ಹಾಕ್ಸ್ಕೊಳ್ಳೋದು? ಅದೇ ಉಳ್ಳವರು ಶಿವಾಲಯ ಮಾಡುವರು ಕೆಲವರು ಇರ್ತಾರೆ, ಬಟ್ ಅಷ್ಟು ಮಾಡಿಸಿನೂ ಇವಾಗೆಲ್ಲ ಒಂದು ಕಡೆ ಉಚ್ತಪ್ಪ, ಅಷ್ಟು ಪೋರ್ಷನ್ ಕಟ್ ಮಾಡಿ ತೆಗಿಬೇಕು ತಿರ್ಗ. ಇದರಲ್ಲಿ ಹೆಂಗೆ? ಬಟ್ ಮೇಂಟೆನೆನ್ಸು PPF ಇಸ್ ವೆರಿ ಎಕ್ಸ್ಪೆನ್ಸಿವ್. ಆಮೇಲೆ ತುಂಬ ಹಾರ್ಡ್, ಅಂದರೆ ಇಟ್ಸ್ ನಾಟ್ ಎಫಿಷಿಯಂಟ್. ನೀವು ಮಾಡಿದ್ರೇನು ನಿಮಗೆ ಇಟ್ ವಿಲ್ ಬೇರೆ ಅದರ್ ಪಾರ್ಟ್ಸ್ ಎಲ್ಲ ನಿಮಗೆ ಒಂಥರ ಶೇಡ್ ಬಂದ್ಬಿಡುತ್ತೆ. ಅಂದರೆ ಅದು ಎಲ್ಲೋ ಆಗಿರುತ್ತೆ, ಆ ಪಾರ್ಟ್ ಮಾತ್ರ ಫ್ರೆಶ್ ಆಗಿ ಕಾಣಿಸುತ್ತೆ, ಬೇರೆ ಪಾರ್ಟ್ಸ್ ಎಲ್ಲ ಅಲ್ಲ. ಬಟ್ ಇದ್ರಲ್ಲಿ ಹೆಂಗೆ, ಇವಾಗ ಒಂದು ಪಾರ್ಟ್ ಸ್ಕ್ರಾಚ್ ಆಯಿತು, ಇದಕ್ಕೆ ನಾವು ವಾಟ್ ವಿ ಡೂ ಇಸ್, ನಮ್ಗೆ ಏನು ಹೇಳ್ಯಾರ ಅಂದರೆ ಅಕಸ್ಮಾತ್ ಸ್ಕ್ರಾಚ್ ಆದರೆ ವಾಟ್ ವಿ ಡೂ ಇಸ್ ವಿ ರಿಮೂವ್ ದ ಎಂಟೈರ್ ಪ್ಯಾನಲ್ ಮಾಡ್ಬಿಟ್ಟು ವಿ ಡೂ ಟಾಪ್ ಶೀಲ್ಡ್ ಅಂತ ಬರುತ್ತೆ ಫಾರ್ ದ ಎಂಟೈರ್ ಕಾರ್. ಸೊ ಅದು ಮ್ಯಾಚ್ ಅಪ್ ಆಗಿಬಿಡುತ್ತೆ ಫಾರ್ ದ ಎಂಟೈರ್ ಕಾರ್. ಆ ಥರ PPF ಅಲ್ಲಿ ಮಾಡೋಕ್ಕಾಗಲ್ಲ. ನಿಮಗೆ ಫಿನಿಶ್ ಆ ಪಾರ್ಟ್ ರೀಪೇಂಟ್ ಆಗಿರೋ ಪಾರ್ಟ್ ಮ್ಯಾಚ್ ಮಾಡೋದಕ್ಕೆ ವಿ ಪುಟ್ ಟಾಪ್ ಶೀಲ್ಡ್ ಫಾರ್ ದ ಎಂಟೈರ್ ಪಾರ್ಟ್. ವೆರಿ ನೈಸ್. ನೋಡಿ, ನಮ್ಮ ಕರಿಯಾ ದೇಶಪಾಂಡೆ ಹೊಸ ಕಾರ್ ರೀ ಶೋರೂಮಿಂದ ತಂದು JC ರೋಡ್ಗೆ ಹೋಗಿ ಬಂದು ಅಲ್ಲೊಂದಷ್ಟು ಏನೇನೋ ಹಾಕ್ಸಿದೆ ನಾನು. ಐ ಮೀನ್ ಸೌಂಡ್ ಸಿಸ್ಟಮ್ ಅಂತೆ, ಡ್ಯಾಂಪಿಂಗ್ ಅಂತೆ, ಏನದು ವಾಟ್ ಇಸ್ ದಟ್, ಆ್ಯಂಬಿಯಂಟ್ ಲೈಟು, ಫ್ಲೋರ್ ಮ್ಯಾಟು, ಇವೆಲ್ಲ ಚೇಂಜ್, ಸಬ್ ಊಫರು, ಸನ್ ಫಿಲಮು ಇವೆಲ್ಲ ಹಾಕ್ಸಿದೆ. JC ರೋಡಲ್ಲಿ ಏನು ಗೊತ್ತಾ, ಇಂಡಿಯಲ್ಲಿ ಎಲ್ಲೂ ಮಾಡ್ತಿರೋದನ್ನ ಅಲ್ಲಿ ಮಾಡ್ತಾರೆ. ಒಂದು ರೇಂಜಿಗೆ ಎಲ್ಲ ಬಿಸಾಕ್ಬಿಟ್ಟಿರ್ತಾರೆ, ಎಕ್ಸ್ಟ್ರೀಮ್ಲಿ ಸ್ಕಿಲ್ಡು. ಬಟ್ ಏನಂದ್ರೆ ಅವ್ರು ತೆಗಿಯೋದು ನೋಡಿದೆ ಬೇಜಾರಾಗುತ್ತೆ. ನಾವು ಇಷ್ಟು ಸಾಲ ಮಾಡಿ ಬ್ಯಾಂಕಲ್ಲೆಲ್ಲ ಲೋನ್ ಪ್ರೊಸೆಸ್ ಆಗಿ ಒಂದು ಸ್ಕ್ರ್ಯಾಚ್ ಆದರೆ ಅಂದ್ಬಿಟ್ಟು ಹಿಂಗೆಲ್ಲ ಒರೆಸ್ಕೊಂಡೆಲ್ಲ ತಂದಿರ್ತೀವಿ. ಅವ್ರೇ ನಿಕಾಳ್ರೆ ಉಠಾಳ್ರೆ ಏರ್ರೆ ಓರ್ರೆ ಅಂದ್ಬಿಟ್ಟು ಎಲ್ಲ ಬೈಳಂದು ಬಿಚ್ಚಾಕ್ಬಿಟ್ಟು ಫುಲ್ ಬಿಚ್ಚಾಕೊಂಡ್ಬಿಟ್ಟಿರ್ತಾರೆ. ಭಯಂಕರ ಸ್ಕ್ರ್ಯಾಚ್ಗಳು, ಕಣ್ಣಿಗೆ ಕಾಣೋದು ಒಂದಷ್ಟಿದೆ, ಕಣ್ಣಿಗೆ ಕಾಣ್ದಿರೋದೇನೋ ಇವರೆಲ್ಲ ಸ್ಕ್ರಿಲ್ ಮಾರ್ಕ್ಸ್. ಏನ್ರಿ ಅದು? ಸುರಿಲ್ ಮಾರ್ಕ್ಸ್, ಸೋಲ್ ಮಾರ್ಕ್ಸ್ ಅದನ್ನ ರೌಂಡ್ ಆಗಿದಾವೆಲ್ಲ ಇದ್ದಾವೆ. ನಾನು ಇವ್ರನ್ನ ಕೇಳೋಣ, ಎಕ್ಸ್ಪರ್ಟ್ನ. ವೈಶಾಖ್, ಈ ಸ್ಥಿತಿ ಆಗಿದೆ ಇವಾಗ. ಸುಮ್ಮನೆ ನೋಡೋಕೆ ಗೊತ್ತಾಗಲ್ಲ, ಬಟ್ ಇದೆಲ್ಲ ನೀವು ತೋರಿಸಿದ್ರೆ ಓ ಮೈ ಗಾಡ್, ರಫ್ ಆಗ್ಬಿಟ್ಟಿದೆ ಫುಲ್ಲು. ಹೊಸ ಗಾಡಿ ಇದು, ಬ್ರ್ಯಾಂಡ್ ನ್ಯೂ, ಶೋರೂಮಿಂದ ತಂದಿರೋದಷ್ಟೇ. ಇಲ್ಲಿ ಕೆಲವು ಮಾರ್ಕ್ಸ್ ಇದೆ, ಇದು ನಾವು ಮಾಡಿರೋದಲ್ಲ. ಇದು ಯಾವುದೋ ಮೋಸ್ಟ್ಲಿ ಗೂಬೇನೋ ಕಾಗೇನೋ ಇಲ್ಲ ಬ್ಯಾಟೋ ಹೋಯ್ತಿರೋದು. ಈ ಬರ್ಡ್ ಮಾರ್ಕ್ ಅಂತ ಏನೋ ಅಂತೀನೋ ಇದಕ್ಕೆ, ಬರ್ಡ್ ಡ್ರಾಪ್ಸ್ ಅಂತ. ಬರ್ಡ್ ಡ್ರಾಪ್ಸ್, ಇದು ಸಾಕಷ್ಟು ಕಾರ್ಗಳನ್ನ ನೋಡಿದ್ದೀನಿ. ಸ್ಪೆಷಲಿ ಬ್ಲ್ಯಾಕ್ ಕಾರಲ್ಲಿ ತುಂಬ ಕೆಳದಾಗ ಕಾಣುತ್ತೆ. ಇದು ಹೋಗುತ್ತಾ? ಇದು ವಾಟ್ ಇಸ್ ದಿಸ್? ದಿಸ್ ಇಸ್ ಅ ಬರ್ಡ್ ಡ್ರಾಪ್. ದಿಸ್ ಇಸ್ ವೆರಿ ಅಸೆಟಿಕ್. ನೀವು ಕೋಟಿಂಗ್ ಇಲ್ಲ ಅಂದರೆ ಇಟ್ ವಿಲ್ ಲಿಟರಲಿ ಗೋ ಆಫ್ ಇಂಟು ಯುವರ್ ಪೇಂಟ್ ಆ್ಯಂಡ್ ಇಟ್ ಸ್ಪಾಯ್ಲ್ ದ ಟೆಕ್ಸ್ಚರ್ ಹಾಳು. ತುಂಬ ಜನರ ಕಾರಲ್ಲ. ಸೊ ಇವಾಗ ಹಂಗೆ ಆಗಿದೆ ಆ್ಯಕ್ಚುಲಿ. ಪೇಂಟ್ ಕರೆಕ್ಷನ್ ಮಾಡಕ್ಕಂದ್ರೆ ಲೈಕ್ ವೈ ಡು ಪೀಪಲ್ ಡು ಪೇಂಟ್ ಕರೆಕ್ಷನ್ ಅಂದರೆ ದೇ ಹ್ಯಾವ್ ಟು ರಿಮೂವ್ ಆಲ್ ದ ಮಾರ್ಕ್ಸ್. ಯು ಹ್ಯಾವ್ ಟು ಪುಟ್ ಮೋರ್ ಪ್ರೆಷರ್ ಆ್ಯಂಡ್ ರಿಮೂವ್ ಇನ್ನೂ ಚೂರು ಮೈಕ್ರಾನ್. ಇದು ಹೋಗುತ್ತಾ? ಹೋಗುತ್ತೆ. ಇವಾಗ ಇಲ್ಲ ಹೋಗುತ್ತೆ. ಈಗ ಹೋಗುತ್ತೆ, ಇವಾಗ ಹೋಗುತ್ತೆ. ಇನ್ನೂ ಚೂರು ಬಿಟ್ಟಿದ್ರೆ ನೀರು ಹಾಕ್ಯಾರ ಆಲ್ರೆಡಿ. ಓಕೆ, ಬಿದ್ದಿದ್ದಕ್ಕೆ ಆಲ್ರೆಡಿ ನೀರು ಹಾಕಿದ್ದಾರೆ. ಒಳ್ಳೇದು ನೀರು ಹಾಕಿದ್ದಕ್ಕೆ. ಓಕೆ, ಇಲ್ಲ ಅಂದ್ರೆ ಇಲ್ ನೆವರ್ ಗೋ. ನಿಮ್ದು ಇಲ್ ಸ್ಪಾಯ್ಲ್ ಯುವರ್ ಪೇಂಟ್ ಟೆಕ್ಸ್ಚರ್. ಓಕೆ, ಇವಾಗ ಬಾಡಿ ಓಕೆ. ಈಗ ಗ್ಲಾಸ್ಗೆ ಏನಾದರೂ ಇದೆಯಾ? ಗ್ಲಾಸ್ಗೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ವಿಂಡ್ಶೀಲ್ಡ್ ಕೋಟ್ ಅಂತ. ವಿಂಡ್ಶೀಲ್ಡ್ ಕೋಟ್. ಸೊ ಫ್ರಂಟ್ ಒಳಗಡೆ ಹಾಕೋದ ಆಚೆ ಹಾಕೋದ? ಅದು ಆಚೆ ಟಿಂಟ್ ಒಳಗೆ ಹಾಕೋದು, ಇದು ಆಚೆ ಹಾಕೋದು. ಯಾಕೆಂದ್ರೆ ಇವಾಗ ನಾವು ಗಾಡಿ ಸಣ್ಣ ಕಲ್ ಬೀಳೋದು ಅವೆಲ್ಲ ಇರುತ್ತೆ. ಇಲ್ಲ ಕಲ್ ಬೀಳೋದೆಲ್ಲ ಇಲ್ಲಿ ಟು ಅನ್ ಎಕ್ಸ್ಟೆಂಟ್ ಸೇವ್ ಆಗುತ್ತೆ. ಬಟ್ ಮೇನ್ ನೆಸೆಸಿಟಿ ಅಂದರೆ ಯುವರ್ ಹೈಡ್ರೋಫೋಬಿಕ್. ಇದು ನೀರು ನಿಲ್ಲಲ್ಲ. ನೀವು ಮಳೆ ಬರ್ತಾ ಇದ್ರೇನೋ ನೀವು ವಿತೌಟ್ ವೈಪರ್ ಓಡಿಸ್ಬೋದು ಒಂದು 50-60 ಸ್ಪೀಡಲ್ಲಿ. ನೋಡಿರಿ, ಆ್ಯಕ್ಚುಲಿ ನಾವು ಮಳೆ ಬಂದಾಗ ಸುಮ್ಮನೆ ವೈಪರ್ ಹಾಕ್ತಾನೆ ಇರ್ತೀವಿ. ಕೆಲವು ಸಲ ಏನಾಗುತ್ತೆ, ಈ ವೈಪರ್ ಬ್ಲೇಡ್ ತುದಿನಲ್ಲಿ ಒಂದಷ್ಟು ಧೂಳು ನಿಂತಿರುತ್ತೆ, ಇದರಿಂದನೇ ಅರ್ಧ ಸ್ಕ್ರ್ಯಾಚ್ ಆಗ್ತಾ ಇರುತ್ತೆ. ನಾನು ತುಂಬ ಜನ ಕೇಳ್ತೀನಿ, ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಕಾರ್ ಎತ್ತಿದ ತಕ್ಷಣ ಫಸ್ಟ್ ಇದನ್ನು ಒರೆಸಿ ಆಮೇಲೆ ವೈಪ್ ಮಾಡಿ ಅಂತ ತುಂಬ ಜನ ಕೇಳ್ತೀನಿ. ಬಟ್ ಯಾರಿಗೂ ಪೇಷನ್ಸ್ ಇರೋಲ್ಲ. ಬಟ್ ಆದರೂ ನೀರೇನಿಲ್ಲದೆ ವೈಪರೇ ಹಾಕೋ ಯೋಚನೆ ಇಲ್ವಲ್ಲ. ಸೊ ಅದನ್ನು ಕೂಡ ಮಾಡ್ತಾ ಇರೋಣ ನನ್ನ ಗಾಡಿಗೆ. ಯಾವುದು? ಗ್ಲಾಸ್ ಕೋಟಿಂಗ್. ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ದ ಪ್ಯಾಕೇಜ್. ಹೌದಾ? ನಿಮ್ಮ ಗ್ಲಾಸು, ನಿಮ್ಮ ಅಲಾಯ್ ವೀಲ್ಸು, ಹೆಡ್ಲೈಟು, ಬಾಡಿ ಮೋಲ್ಡು
ಎಲ್ಲ ಇನ್ಕ್ಲೂಡೆಡ್. ಹೆಡ್ಲೈಟ್ಗೇನು ಸೇಮ್ ಅದೇ ಕೋಟಿಂಗಾ? ಗ್ಲಾಸ್ ಇಲ್ಲ ಬೇರೆ ಕೋಟಿಂಗ್ ಇದೆ. ವೆರಿ ಗುಡ್. ನೋಡಿ, ಎಲ್ಲ ಮಾತುಕತೆ ಎಲ್ಲ ಮುಗಿದಾಗಿದೆ. ಇನ್ನು ನನ್ನ ಕರಿಯಾ ದೇಶಪಾಂಡೆನ ಬಿಟ್ಟು ಮನೆಗೆ ಹೋಗೋಂಥ ಟೈಮ್ ಇದೆ. ಅಂದರೆ ಏನು ಇಲ್ಲಿ ಬಿಟ್ಟು ಫುಲ್ಲು ರೆಡಿ ಆಗೋಕ್ಕೆ 3 ದಿನ ಅಂತೆ. ಯಾಕೆಂದರೆ ಅಷ್ಟು ದಿನ ಬೇಕು. ಯಾಕೆಂದರೆ ಒಂದಾದ್ಮೇಲೆ ಲೇಯರ್ ಹಾಕ್ತೀವಿ ಅಂದರು. ಒಬ್ಬ ನನ್ನ ಹೆಂಡತಿ ಕಾಯ್ತಾ ಹೇಳಿ ಕಾರ್ ಕೊಡಿಸ್ದಾಗಿಂದ 1 ದಿನ ಡ್ರೈವ್ ಕೊಟ್ಟಿಲ್ಲ ಅಂತ. ನನಗೇನಂದ್ರೆ ಅವಳು ಭಯ. ಅವಳು ಏನೋ ಉಜ್ಗಿಸ್ಬಿಟ್ರೆ ಅಥವಾ ಎಲ್ಲ ಹೋಗಿ ಇಟ್ಬಿಟ್ರೆ ಅಟ್ಲೀಸ್ಟ್ ಅದು ಕೋಟಿಂಗ್ ಇದ್ದರೆ ಅಟ್ಲೀಸ್ಟ್ ಬರೀ ಕೋಟಿಂಗಿನ ಮಾತ್ರ ರಬ್ಬಿಂಗ್ ಮಾಡಿಸ್ಬೋದಲ್ಲ ಅಂತ. ಹಾಗಾಗಿ ತುಂಬ ಅರ್ಜೆನ್ಸಿಲಿದ್ದೀನಿ, ಬಿಟ್ಟು ಹೋಗ್ತಾ ಇದ್ದೀನಿ. ಅಲ್ಟಿಮೇಟಾಗಿ ಈಗ ನನ್ನ ಒಂದು ವ್ಲಾಗ್ ನೋಡಿದ್ರೆ ನೋಡೋರ್ಗೆ ಹೆಲ್ಪ್ ಆಗಬೇಕು ಇದರಿಂದ. ಸೊ ಬೇಸಿಕಲಿ ಹೌ ಕಾಸ್ಟ್ ಎಫೆಕ್ಟಿವ್ ಇಸ್ ದಿಸ್, ಆರ್ ಇಸ್ ಇಟ್ ರಿಯಲಿ ಎಕ್ಸ್ಪೆನ್ಸಿವ್? ಇಫ್ ಇಟ್ ಈಸ್ ಎಕ್ಸ್ಪೆನ್ಸಿವ್, ಈಸ್ ಇಟ್ ವರ್ತ್ ಇಟ್? ಇಷ್ಟನ್ನು ಕೇಳೋಣ. ವೈಶಾಖ್, ಫಸ್ಟ್ ಹೇಳಿ, PPF ಮಾಡ್ತೀರಾ, ಸೆರಾಮಿಕ್ ಕೋಟಿಂಗು ಮಾಡ್ತೀರಾ, ಲಿಕ್ವಿಡ್ PPF ಮಾಡ್ತೀರಾ? ಎಲ್ಲಾದ್ರೂ ಪ್ರೈಸ್ ಹೇಳ್ಬಿಡಿ. ಈಗ ಸೆರಾಮಿಕ್ ಕೋಟಿಂಗ್ ಫಾರ್ ಹ್ಯಾಚ್ ಬ್ಯಾಕ್ ಎಷ್ಟಾಗುತ್ತೆ? 25,000 ಸ್ಟಾರ್ಟ್ ಆಗುತ್ತೆ. ಎಷ್ಟರವರೆಗೂ ಇದೆ ಅದು? ಪ್ರೀಮಿಯಂ ಹ್ಯಾಚ್ 30,000 ತನಕ ಇದೆ. ಹ್ಯಾಚ್ ಬ್ಯಾಕ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದು ಸಾನೆಟ್, ಸ್ವಿಫ್ಟ್, ಬಲೀನೋ, ನನ್ನ ಕೈಗರು, i20 ಕೈಗರ್ ಇವೆಲ್ಲ. ಸೊ ನೆಕ್ಸ್ಟ್ ಒಂದು ಸ್ವಲ್ಪ ದೊಡ್ಡದು ಹೋಗೋಣ, ಸೆಡಾನ್ ಹೋಗೋಣ. ಫಾರ್ ಎಕ್ಸಾಂಪಲ್ ಇವಾಗ ಸಿಯಾಜು, BMW, ಕರೆಕ್ಟ್, ಅವೆಲ್ಲ. ಸೆಡಾನು ಇಲ್ಲಿ ಸ್ಟಾರ್ಟ್ ಫ್ರಮ್ 35 ಇಂದ ಸ್ಟಾರ್ಟ್ ಆಗಿ ದೆನ್ ಇಟ್ ವಿಲ್ ಗೋ ಅಪ್ ಟು 40. ಅಂದ್ರೆ ಲಕ್ಸುರಿ ಸೆಡಾನ್ ತನಕ. ಸೊ 35,000 40,000 ತನಕ ಹೋಗುತ್ತೆ. ಓಕೆ, ಫೈನ್. ಸೊ SUV ಸೆರಾಮಿಕ್ ಕೋಟಿಂಗ್ ಎಷ್ಟಾಗುತ್ತೆ? SUVಗೆ ನಿಮ್ಗೆ ಸ್ಟಾರ್ಟ್ ಆಗೋದು 45,000 ಇಂದ ಸ್ಟಾರ್ಟ್ ಆಗುತ್ತೆ. 45 ಇಂದ 50 ಒಳಗೆ. ವೆರಿ ಗುಡ್. PPF ಫಾರ್ ಹ್ಯಾಚ್ ಬ್ಯಾಕ್? PPF ಫಾರ್ ಹ್ಯಾಚ್ ಬ್ಯಾಕ್ ಸ್ಟಾರ್ಟ್ ಆಗೋದು 70,000, 70,000. ಎಲ್ಲಿವರೆಗೂ ಹೋಗುತ್ತೆ? 75 ತನಕ ಹೋಗುತ್ತೆ ಹ್ಯಾಚ್ ಬ್ಯಾಕ್ಗೆ. ಓಕೆ. SUVಗೆ ನಿಮ್ಗೆ ಸ್ಟಾರ್ಟ್ ಆಗೋದೇ 95 ಇಂದ ಶುರು ಆಗುತ್ತೆ. 95 ಇಂದ ಸ್ಟಾರ್ಟ್ ಆಗುತ್ತೆ, 1 ಲಕ್ಷದವರೆಗೂ ಹೋಗುತ್ತೆ. 1,10,000, 1,15,000 ತನಕ ಹೋಗುತ್ತೆ. 1,15,000 ತನಕ ಯು ಕ್ಯಾನ್. ಓಕೆ. ಸೆಡಾನ್ PPF ಸೆಡಾನ್. PPF ಸೆಡಾನ್ ನಿಮ್ಗೆ ಸ್ಟಾರ್ಟ್ ಆಗೋದು ಅರೌಂಡ್ 80-85, 85ರಿಂದ 1 ಲಕ್ಷದವರೆಗೂ ಆಗುತ್ತೆ. ಇದೆಲ್ಲ ನಾನು ಹೇಳ್ತಿರೋದು ಗುಡ್ ಕ್ವಾಲಿಟಿ PPF. ಅಂದ್ರೆ ಮಾರ್ಕೆಟಲ್ಲಿ ಪೀಪಲ್ ಆರ್ ವಿಲ್ಲಿಂಗ್ ಟು ಡೂ ಇಟ್ ಫಾರ್ 45-50. ನೀವು ಮಾಡ್ತಿರೋದು? ಇಲ್ಲ ನಾವು ಅಂತ ಚೀಪ್ ಇದು ಮಾಡಲ್ಲ. ಕ್ವಾಲಿಟಿ ನಿಮ್ದು ಶುರು ಆಗೋದು 85ರಿಂದ, ಸೆಡಾನ್ 85ರಿಂದ ಸ್ಟಾರ್ಟ್ ಆಗುತ್ತೆ. 1 ಲಕ್ಷದವರೆಗೂ ಹೋಗುತ್ತೆ. ಅದು 1 ಲಕ್ಷವರೆಗೂ ಹೋಗುತ್ತೆ. ವಾಕ್. ಫೈನಲಿ ನನ್ನ ಗಾಡಿಗೆ ಮಾಡಿಸ್ತಾ ಇದ್ದೀನಿ ಲಿಕ್ವಿಡ್ PPF. ಇದು ಒಂದು ಹ್ಯಾಚ್ ಬ್ಯಾಕಿಗೆ ಎಷ್ಟಾಗುತ್ತೆ? ನಾರ್ಮಲ್ ಹ್ಯಾಚ್ ಬ್ಯಾಕ್ ನಿಮಗೆ 50 ಇಂದ ಸ್ಟಾರ್ಟ್ ಆಗುತ್ತೆ. 50 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಪ್ರೀಮಿಯಂ ವಿಲ್ ಗೋ ಅಪ್ ಟು 65,000 ಆಗುತ್ತೆ. 65,000. ಇದು ಸೆಡಾನ್ ಎಷ್ಟಾಗುತ್ತೆ? ಸೆಡಾನ್ ನಿಮಗೆ ಕಾಸ್ಟ್ ಆಗೋದು ಅರೌಂಡ್ 70. SUV 1 ಲಕ್ಷ? ಇಲ್ಲ 1 ಲಕ್ಷ 80. ಓಕೆ. ಹಂಗಾರೆ ಇದನ್ನೇ ಮಾಡಿಸ್ಕೋಬೋದಲ್ವ ಎಲ್ಲರೂ ಇದೆ. ಅದಕ್ಕೆ ಮಾಡ್ತಾ ಇರೋದು ಇದು. ಬಟ್ ನಿಮ್ಮ ಪ್ರಕಾರ PPF, ಸೆರಾಮಿಕ್ಕು, ಲಿಕ್ವಿಡ್ PPF ಲೈಫ್ ಯಾವುದಕ್ಕೆ ಜಾಸ್ತಿ? ಲಿಕ್ವಿಡ್ PPF. ಸೊ ನನಗಂತೂ ಒಂದು ಕ್ಲಾರಿಟಿ ಸಿಕ್ಕಿದೆ, ನಿಮಗೂ ಸಿಕ್ಕಿದೆ ಅಂತ ಭಾವಿಸ್ತೀನಿ. ತಡ ಮಾಡೋದೇ ಬೇಡ, ಡೈರೆಕ್ಟಾಗಿ ನನ್ನ ಗಾಡಿನ ಬಿಟ್ಟು ಹೋಗೋದಷ್ಟೇ. ಸೊ ನಾನು ಮಾಡಿಸ್ತಾ ಇದ್ದೀನಿ ಲಿಕ್ವಿಡ್ PPF. ಇದೊಂಥರ PPF ಅಲ್ಲ, ಸೆರಾಮಿಕ್ಕು ಅಲ್ಲ, ಎರಡೂ ಮಿಕ್ಸ್ ಆಗಿರೋಂಥದ್ದು. ನಾನು ಗಾಡಿನ ಬಿಟ್ಟು ಹೋಗ್ತಾಯಿದ್ದೀನಿ. 3 ದಿನ ಕೇಳಿದ್ದಾರೆ, ಅದೇನೋ ಒಂದಾದ್ಮೇಲೆ ಲೇಯರ್ ಮೇಲೆ ಲೇಯರ್ ಹಾಕಬೇಕು ಅಂತ. ನೀವು ಅಷ್ಟೇ ಇಲ್ಲಿ ಬಂದು ಬಿಡೋ ಹಾಗಿದ್ದರೆ ಮೆಂಟಲಿ ಪ್ರಿಪೇರ್ ಆಗಿಬಿಡಿ. ಇನ್ನೊಂದು ಗಾಡಿ ಅರೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೆಟ್ರೋಲೋ, ಬಸ್ಸಲ್ಲೋ, ಓಲಲ್ಲೋ, ಕ್ಯಾಬಲ್ಲೋ ಯಾವುದಲ್ಲೋ ಒಂದು ಓಡಾಡ್ಕೊಳ್ಳಿ. ಇಲ್ಲ ನಿಮ್ಮ ಗರ್ಲ್ ಫ್ರೆಂಡ್ಗೋ, ಬಾಯ್ ಫ್ರೆಂಡ್ಗೋ, ಗಂಡಂಗೋ, ಹೆಂಡ್ತಿಗೋ, ಇಲ್ಲ ನಮಗೆಲ್ಲ ಗೊತ್ತಾಗೋಯ್ತು ಫ್ರೆಂಡ್ಸ್ ಅಪ್ಪ, ಯಾಕೆ ಆ ಥರ ಯೋಚನೆ ಮಾಡ್ತೀರಿ? ನನ್ನ ಮೇಲೆ ಹಣೆ ಇಟ್ಟೇಳು. ಫ್ರೆಂಡ್ಸ್ಗೋ ಯಾರಿಗೋ ಒಂದು ಡ್ರಾಪ್ ಮಾಡೋಕ್ಕೆ ಹೇಳಿ. ಇಲ್ಲ ಅದೇನೋ ಅಂತಾರಲ್ಲ, ಇವಾಗ ಏನಂತಾರೆ, ಕೇಳಬಾರದು ನಾವು ಹೇಳಬಾರದು, ಕಾರ್ ಪೂಲಿಂಗ್. ಆಫೀಸ್ಗೆಲ್ಲ ಹೋಗಿ ಕಾರ್ ಪೂಲಿಂಗ್ ಮಾಡ್ಕೊಂಡು 3 ದಿನ ನೆಮ್ಮದಿಯಾಗಿ ಇಲ್ಲಿ ಬಿಟ್ಟು ಹೋಗಿ. ಅರ್ಜೆಂಟ್ ಮಾಡಿದ್ರೆ ಏನಿಲ್ಲ, ಅವ್ರು ಒಂಚೂರು ಜಾಗಕ್ಕೆ ಮಾಡ್ಬಿಟ್ಟು ಮಿಕ್ಕಿ ಜಾಗ ಎಲ್ಲ ಹಂಗೆ ಕಳಿಸ್ತಾರೆ ಅಷ್ಟೇ. ಒಂಚೂರು ಜಾಗಕ್ಕೆ ಮಾಡ್ಬಿಟ್ಟು ಮಿಕ್ಕಿ ಜಾಗ ಎಲ್ಲ ಹಂಗೆ ಕಳಿಸ್ತಾರೆ ಅಷ್ಟೇ. ಯಾರು ಹೇಳಿದ್ರು ನಿಮಗೆ? ಅವನು ಹೇಳ್ತಾನೆ. ನಿಧಾನಕ್ಕೆ 3 ದಿನ ನೀಟಾಗಿ ಬಿಟ್ಟೋಗಿ ಬನ್ನಿ, ನನ್ನ ಗಾಡಿನ ಬಿಟ್ಟು ಹೋಗೋಣ. ಗಾಡಿನ ಬಿಟ್ಟು ಹೋಗೋಕೆ ಬೇಜಾರಾಗ್ತದೆ. ಇದನ್ನು ಮಾತ್ರ ನೋಡೋಕ್ಕಾಗ್ತಾ ಇಲ್ಲ. ಆದರೂ ಪರವಾಗಿಲ್ಲ, ನನ್ನ ಹೆಂಡತಿ ಹೇಳಿ ಬಿಡಲೇಬೇಕು ಅಂತ ಬಿಟ್ಬಿಟ್ಟು ಹೋಗೋಣ ಬನ್ನಿ. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ, ಯಾಕೆಂದರೆ ಅಲ್ಲಿ ಇವಾಗ ತಾನೇ ಒಂದು i20 ನೋಡಿದೆ.
ಲಕ 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 ತಾಂಬಡಿ ಚಾಂಬಡಿ ಲಕ 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 ಅಂತ ಹೊಳಿಯುತ್ತಲ್ಲ ಹಂಗೆ ಹೊಳಿತಾ ಇದೆ ಅದು. ಸೊ ಇದು ಹೇಳಿ ಕೇಳಿ ಬ್ಲ್ಯಾಕು ಇದು ಆ್ಯಕ್ಚುಲಿ ಮೇಂಟೈನ್ ಮಾಡೋದು ಕಷ್ಟ. ಅದು ಏನೋ ಗೊತ್ತಿಲ್ಲ, ನಾನು ಎಂತ ಈ ಸಲ ಬ್ಲ್ಯಾಕೇ ಬೇಕು ಅಂತ ಕೂತ್ಕೊಂಡೆ, ನಾನೇ ಮಾಡಿ ಒಟ್ಟಿನಲ್ಲಿ ಬ್ಲ್ಯಾಕೆ. ಇವು 100 ವರ್ಷ ಮುಂಡೆದಿಕ್ಕೆ ಅವಳೇ ಕಾಲ್ ಮಾಡ್ತಾ ಹೇಳಿ ಹುಳ್ಳಿ 100 ವರ್ಷಕ್ಕಂದ ನಿಂಗೆ ಎಲ್ಲ 100 ವರ್ಷ ನಿಂಗೆ. ಇವಾಗ ತಾನೇ ನಾನು ಎಂತ ಹೇಳಿ ಹೇಳ ಬರಲೇಬೇಕು ಕಾರ್ ಬೇಗ ಅಂತ ಹೇಳಿದ್ದೆ. ನಿನ್ನ ಬಗ್ಗೆ ಮಾತಾಡ್ತಾ ಇದ್ದೆ, ಪಟ್ಟಂತ ನೀನು ಫೋನ್ ಮಾಡಿದೆ. ಅಯ್ಯಪ್ಪ ನಿಜವಾಗ್ಲೂ ನಾನು ನೀನು ಹೇಳೇಳು ಜನ್ಮ ಸರಿ 7 ಜನ್ಮಕ್ಕೂ ಸರಿ ಇದಕ್ಕಂದ ವ್ಲಾಗ್ ಮಾಡ್ತಾನೆ ಮಾಡ್ತೀನಿ. ಹೌದಾ, ನನ್ ಕಾರ್ ಚೆನ್ನಾಗಿ ನೋಡ್ಕೊಳಕ್ ಹೇಳು, ಚೆನ್ನಾಗಿ ಪೇಂಟ್ ಎಲ್ಲ ಮಾಡಕ್ ಹೇಳಿ. ಪೇಂಟ್ ಅಲ್ಲ ಪುಟಿ, ಪೇಂಟ್ ಪ್ರೊಟೆಕ್ಷನ್. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಪೇಂಟ್ ಆಗಕ್ಕೆ ಏನು ಲಿಕ್ವಿಡ್ PPF. ಸರಿ ಆಯ್ತು, ಮಾಡಕ್ ಹೇಳ್ತೀನಿ. ಓಕೆನಾ? ಓಕೆ ಬಾಯ್. ನೋಡಿ ಯೂಶಲಿ ಏನಾಗುತ್ತೆ, ಕಾರ್ ಶೋರೂಮಿಂದ ತೊಗೊಂಡ್ರು ಫುಲ್ ಅವಾಗ ತಾನೇ ಪಾಲಿಷ್ ಮಾಡಿರ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಆದರೂ ಸುಳ್ಳು ಮಾರ್ಕ್ಸ್ ಅಂತ ಇರುತ್ತೆ. ಸುಳ್ಳು ಅಂದರೆ ಸುರುಳಿ ಸುತ್ತದಂಗೆ. ಕನ್ನಡ ವರ್ಡ ಸುಳ್ಳು ಮಾರ್ಕ್ಸ್. ಯಾವ ಕನ್ನಡನ ಇದು? ಒಂಥರ ಹಿಂಗೆ ರೌಂಡ್ ಇರುತ್ತೆ ಒಂಥರ. ಏನು ಅಲ್ಲಿ ತೋರಿಸ್ತಾ ಇದೆ, ಅಲ್ಲಿಲ್ಲ ಇವಾಗ ಹೇಳಿದ್ದು ಅದು. ಮತ್ತು ಈ ಬ್ಯಾಟ್ಗಳು, ಪಕ್ಷಿಗಳು, ಗಿಣಿಗಳು, ಇನ್ನೂ ಯಾವುದೋ ಪ್ರಾಣಿಗಳೆಲ್ಲ ಹೋಗಿರುತ್ತೆ. ಅದೊಂಥರ ಬರ್ಡ್ ಮಾರ್ಕ್ಸ್ ಅವೆಲ್ಲ ಇರ್ತವೆ. ಅದೆಲ್ಲ ಹೋಗುತ್ತಂತೆ. ಗ್ಲಾಸ್ಗೂ ಕೋಟಿಂಗ್ ಆಗುತ್ತಂತೆ, ಒಳಗಡೆನೂ ಕೋಟಿಂಗ್ ಆಗುತ್ತಂತೆ, ನನ್ನ ಅಲಾಯ್ ವೀಲ್ಸ್ಗೂ ಕೋಟಿಂಗ್ ಆಗುತ್ತೆ. ಒಟ್ಟಿನಲ್ಲಿ ಆಚೆ ಬರ್ಬೇಕಾದ್ರೆ ಒಂದು ಹೊಸ ಸಿಂಗಾರ ಆಗಿರೋಂಥ ಸಿಂಗಾರ ಸೀರೆ ಅಂತ ಬರುತ್ತಂತೆ. ನೋಡೋಣ, ಬಿಟ್ಟು ಹೋಗ್ತಾ ಇದೀನಿ. ಸಿ ಯು ಆಲ್ ಆಫ್ಟರ್ 3 days. ಡಿಫ್ರೆನ್ಸ್ ನೀವೇ ನೋಡಿ. ಈಗ ಸದ್ಯಕ್ಕೆ ಒಂದು 360 ಆಗೋ ಕಿರಣ ಹೆಂಗಿದೆ ನೋಡೋಣ. ಹೊಸ ಗಾಡಿಯಿಂದ ಹೆಸರಿಗೆ ಕಕಸರ ಆಗಿದೆ. ಮಾರ್ಕ್ಸ್ಗಳು ತೋರಿಸು, ಹಂಗೆ ಎಲ್ಲೆಲ್ಲ ಆಗಿದೆ ತೋರಿಸು. ಎಲ್ಲ ಕಡೆ ಮಾರ್ಕ್ಸ್ ಆಗಿದೆ ಕಣ. ಏನು ಮಾಡೋಕ್ಕಾಗಲ್ಲ, ಎಲ್ಲ JC ರೋಡ್ ಪ್ರಭಾವ. ಅಪ್ಪ ಆ ಹುಡುಗರು ಚೆನ್ನಾಗೇ ಮಾಡಿದ್ರು, ಏನು ಮಾಡೋಕ್ಕಾಗಲ್ಲ. 3 days ಆದಮೇಲೆ ಇದು ಎಷ್ಟು ಫ್ರೆಶ್ ಆಗಿರುತ್ತೆ. ಡಿಫ್ರೆನ್ಸ್ ಆ್ಯಕ್ಚುಲಿ ಅವ್ರಿಗೂ ಹೇಳಿದ್ದೀನಿ ವೀಡಿಯೋಲಿ ಮಾಡೋಕ್ಕೆ, ಚಿಕ್ಕ ಡಿಫ್ರೆನ್ಸು ತೋರಿಸಿ ಇಲ್ಲಿ ಹೆಂಗಿತ್ತು ಅಂತ. ಬಿಫೋರ್ ಆಫ್ಟರ್ ಎಲ್ಲ ನೋಡ್ಸೋಕ್ಕೆ ಹೇಳಿದ್ದೀನಿ. ನೋಡಿ ಬಾಯ್, ಟೇಕ್ ಕೇರ್, ಸಿ ಯು ಆಫ್ಟರ್ 3 days. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇರಪ್ಪ ಹೋಯ್ತೀನಿರಪ್ಪ, ಬರೀ ಕಾರ್ ಬಿಟ್ಟು ಹೋಗ್ತಾರದು. ನಾನು ಎಂತಿದ್ದು ಬಿಟ್ಟು ನಾನು ಇರೋಕ್ಕಾಗಲ್ಲ. ನಾನು ಹಾಕಿ ಮುಚ್ತಾವನು. ಮುಚ್ಕೊಳ್ಳಿ. ಮುಗೀತು, ಇವತ್ತಿನ ಮುಗೀತು ಕತಿ. ವಾಟ್ಸಪ್, ಎಲ್ರು ಹೇಗಿದ್ದೀರಾ? ಸೊ ನಾನು ಅವಾಗಲೇ ನನ್ನ ಗಾಡಿನ, ನಮ್ಮ ಹೊಸ, ನಂದು ಅಂತ ಹೇಳಂಗಿಲ್ಲ, ನಾನು ಎಂತಿದ್ದಾಳೆ ಇಲ್ಲಿ. ನಮ್ದು ನಮ್ ಕಾರ್ ಇಲ್ಲ ಪುಟಿ, ನಿಂದೆ. ನಿನಗೆ ಕೊಡ್ಸಿದ್ಮೇಲೆ ನಿಂದೆ. ಮೆಜಾರಿಟಿ ನಾನೇ ಓಡಿಸೋದು, ಬಟ್ ನಮ್ಮಿಬ್ಬರ ಕಾರ್. ಓಕೆ, ನಮ್ಮ ಕರಿಯಾ ದೇಶಪಾಂಡೆ ನಾನು ಕೈಗ ಇದರ ಒಂದು ಡೀಟೇಲಿಂಗ್ ಲಿಕ್ವಿಡ್ PPF ಮಾಡ್ಸಕ್ ಕೊಟ್ಟಿದ್ದು BTM ಲೇಔಟ್ ಅಲ್ಲಿ ಇರುವಂತ ಟ್ಯಾಬ್ಲರ್. ಅಲ್ಲಿ ಹೋಗ್ತಾ ಇದೀವಿ. 3 ದಿನ ಅಂತ ಹೇಳಿದ್ರು, ಎಕ್ಸಾಕ್ಟ್ಲಿ 3 ದಿನ ಬಿಟ್ಟು ಹೋಗ್ತಾ ಇದೀವಿ. ಎಕ್ಸ್ಟ್ರೀಮ್ಲಿ ಎಕ್ಸೈಟ್ ಆಗ್ತದೆ. ಹೆಂಗಿರುತ್ತೆ ಏನು, ಯಾಕಂದ್ರೆ ಲೈಫಲ್ಲೇ ಎಷ್ಟು ಕಾರ್ಗಳು ತಗೊಂಡ್ರು ಇದೆ ಫಸ್ಟ್ ಟೈಮ್ ನಾವು ಕಾರ್ ಡೀಟೇಲಿಂಗು ಅಥವಾ ಸೆರಾಮಿಕ್ ಅಥವಾ PPF ಇವೆಲ್ಲ ಬಿಡ್ತಾ ಇರೋದು ಇದೆ ಲೈಫಲ್ಲಿ ಫಸ್ಟ್ ಟೈಮ್. ಸೊ ಐ ಆಮ್ ವೆರಿ ಕ್ಯೂರಿಯಸ್ ಹೌ ದ ಔಟ್ಕಮ್ ವುಡ್ ಬಿ ಅಂತ. ಸೊ ನೀನು? ನಾನು ಅಷ್ಟೇ ಕಾಯ್ತಾ ಇದ್ದೀನಿ. ನನಗೆ ಹೆಂಗ್ ಮಜಾ ಅಂದ್ರೆ ಕನ್ಸಲ್ಲೂ ಸಹ ಇವತ್ತು ಕಾರ್ ಕೊಡ್ತಾರೆ ಹೆಂಗಿರ್ತಾನೆ ಕರಿಯಾ ಅಂತ ಬಿಟ್ಟು ಫುಲ್ ಒಂಥರ ಎಕ್ಸೈಟೆಡ್ ಆಗಿದ್ದೀನಿ. ಸತ್ಯನ ಸತ್ಯ ಹಾಗೆ ಹೇಳ್ತೀನಿ, ನಾನು ಇರೋ ತರ ಹೇಳ್ತೀನಿ. ಸರಿ ಬನ್ನಿ ಹೋಗೋಣ. ನೋಡಿ ಇಲ್ಲಿ ವೇಗಾ ಸಿಟಿ ಮಾಲ್ ಇದೆಯಲ್ಲ, ಈ ವೇಗಾ ಸಿಟಿ ಮಾಲ್ ಹತ್ರ ಹಂಗೆ ರೈಟ್ ತಗೊಂಡು ಮುಂದೆ ಹೋಗ್ಬೇಕು. ಅದೇ ಈ ಜಾಗ. ಫೈನಲಿ ನಾವು ಡಾಬ್ಲರ್ ಆಟೋ ಡೆಲ್ಟಿಂಗ್ ಏನದು ಆಟೋ ಡೀಟೇಲಿಂಗ್ ಸ್ಟುಡಿಯೋ. ಡಾಬ್ಲರ್ ಆಟೋ ಡೀಟೇಲಿಂಗ್ ಸ್ಟುಡಿಯೋಗೆ ಬಂದ್ವಿ. ಎಲ್ಲ ಕಡೆ ಬರ್ದಿರೋದನ್ನ ನೆಟ್ಟು ಓದಕ್ಕೂ ಬರಲ್ಲ. ಇಲ್ಲ ಹೇಳಿ ಜನರೇ, ಇಂಥ ಜನರಿಗೆ ಏನ್ ಮಾಡ್ಬೇಕು ಹೇಳಿ ಜನರೇ. ಅದು ಹೆಂಗ್
ಆಟೋ ಡೀಟೇಲಿಂಗ್ ಡೆಲ್ಟಿಂಗ್ ಅಂತ ಏನ್ ಮಾಡೋ ಜನರೇ? ಏನ್ ಗೊತ್ತಾ, ಕ್ಯಾಬ್ ಅಲ್ಲಿ ಬುಕ್ ಮಾಡ್ಬೇಕಾರೆ ಈ ತರ ಡಾಬ್ಲರ್ ಡೆಲ್ಟಿಂಗ್ ತೆಗಿಯೋದು ಒಂದ್ ಯಾವ್ದೋ ನೋಡ್ದೆ ಆಯ್ತಾ. ಸುಮ್ಮನೆ ಟ್ಯಾಪ್ ಹಾಕ್ಬಿಡ. ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ಕೆ ಕನ್ನಡ ಇದೆ ಅಂತ ನಾನು ಭಾವಿಸಿರೋನು. ನಡ್ರಿ ಓಣ, ಹೊಸ ಗಾರಿ ಹೆಂಗ ರೆಡಿ ಆಗಿದೆ ಓಡ್ರು. ಇದು ಕೈಗರಡ್ಡ, ಓಡ್ರಿ ಹೋಗೋಣ. ನೀವು ಹೋಣ. ಹಲೋ ವೈಶಾಖ್. ಫೈನಲಿ ಕ್ಯೂರಿಯಸ್, ಎಕ್ಸ್ಟ್ರೀಮ್ಲಿ ಕ್ಯೂರಿಯಸ್, ಎಕ್ಸೈಟೆಡ್. ಯಾ, ಗಾಡಿ ರೆಡಿ ಆಗಿದೆ, ಇಲ್ಲೇ ರೆಡಿ ಇದೆ. ಹಂಗಿದೆ ನೋಡಿ, ಒಳ್ಳೆ ಭೂಂಗಟ್ ಹಠ ಅಂತಾರಲ್ಲ ಆ ಥರ ಮದುವೆ ಹೆಣ್ತರ ರೆಡಿ ಆಗಿದೆ. ವಾವ್, ತುಂಬ ಚೆನ್ನಾಗಿದೆ. ವಾವ್, ದಟ್ಸ್ ದ ಸ್ಪೆಷಾಲಿಟಿ ಆಫ್ ಡಾರ್ಕ್ ಕಲರ್. ಆ್ಯಕ್ಚುಲಿ ಈಗ ಶೋರೂಮಿಂದ ಆಚೆ ಬಂದ ಬ್ಲ್ಯಾಕ್ ಬ್ಯೂಟಿ ಇವಾಗ ಅಲ್ವಾ? ಹಾಂ, ನೈಸ್. ಮಜಾ ಇದೆ ನೋಡಿ. ಆ್ಯಕ್ಚುಲಿ ನಾವು ಬರೀ ಕಾರ್ಗೆ ಬಾಡಿಗೆ ಹೇಳಿದ್ವಿ, ಇವರು ವಿಂಡ್ಶೀಲ್ಡು ಅಲಾಯ್ ವೀಲ್ಸ್ ಆಗಿದೆ. ಅಲಾಯ್ ವೀಲ್ಸ್, ಹಾಂ ಹೌದಾ, ನೋಡಿ ಅಲಾಯ್ ವೀಲ್ಸು ಎಲ್ಲ ಕಡೆನೂ ಕೋಟಿಂಗ್ ಆಗಿದೆ. ಸೊ ಇಲ್ಲಿ ಒಂದು 50-60 ಸ್ಪೀಡಲ್ಲಿ ಇದ್ದರೆ ಮಳೆ ಬಂದಾಗ ವೈಪರ್ ಆನ್ ಮಾಡೋದೇ ಬಿಡುವಂತೆ, ಬಿಕಾಸ್ ವಿಂಡ್ಶೀಲ್ಡ್ ಮೇಲೆ ನೀರು ನಿಲ್ಲಲ್ವಂತೆ. ಹೈಡ್ರೋಫೋಬಿಕ್ ಕಂಪ್ಲೀಟ್ಲಿ ವಾಟರ್ ರಿಪೆಲೆಂಟ್ ಏನೋ ಮಾಡ್ಯಾರ ನೋಡಿ. ನೈಸ್, ಇಟ್ಸ್ ಲುಕಿಂಗ್ ಅಮೇಝಿಂಗ್. This is a gift from us. This is called Intelligent Car Perfume. ಹೌದಾ? ಏಯ್ಯಾ? So for each month there are different. For 4 months it will come. But we need for 12 months. ಅದು ಕೊಡ್ತೀನಿ ನಾನು ನಿಮಗೆ. So this is nice. ಇದು ಒಂದ್ಸತಿ ಹಾಕ್ಬಿಟ್ರೆ because of the vibration ಅಲ್ಲ, it will start diffusing air venting. It will start diffusing. ಓ, ನಿಮ್ದು ಕಸ್ಟಮ್ ಮೇಡ್ ಇದು ಡಾಬ್ಲರ್ ಅಂತ ಇದೆಯಾ? ಓ, ದಿಸ್ ಇಸ್ ನೈಸ್. ಇಲ್ಲಿ ಸಪೋಸ್ ಐ ಪುಟ್ ಇಟ್ ಹಿಯರ್ ಅಲ್ಲ, ಚೆನ್ನಾಗಿ ಬರುತ್ತೆ. there will be vibration ಅಲ್ಲ. From Switzerland, all the liquids. Then this one we made here. The dispensing unit. Nice. Small battery. Once in a month you have to charge it. It will come for one entire month. One entire month ಗೆ ಸಾಕಾಗುತ್ತಾ? 30 minutes you have to charge. That's cool. Thank you. ಖಂಡಿತವಾಗ್ಲೂ ನಾನು ಸಜೆಸ್ಟ್ ಮಾಡ್ತೀನಿ. ಸಕ್ಕದಾಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ. ಒಳ್ಳೆ ಈ ಶೋರೂಮ್ ಇಂದ ತಗೊಂಡ್ಬಂದ್ರೆ ಹೆಂಗಿರುತ್ತೆ, ಆಕ್ಚುಲಿ ಅದಕ್ಕಿಂತ ಸಕ್ಕದಾಗಿ ಕಾಣಿಸ್ತದೆ. ಆಕ್ಚುಲಿ ಇವಾಗ ಇನ್ನೂ ಹೊಸದಾಗಿ ಕಾಣಿಸ್ತಾ ಇದೆ. ನನ್ನ ಕಾರು ಫುಲ್ ಪಳ 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 ಹೊಡಿತಾ ಇದೆ. ಕರಿಯ ಹೋಗ್ಬಿಟ್ಟು ಫುಲ್ಲು ಶೈನಿಂಗ್ ಕರಿಯ ಆಗ್ಬಿಟ್ಟಿದ್ದಾನೆ ಈಗ. ಸಕ್ಕದಾಗಿದೆ. Finally we received our car. We are extremely happy with the outcome. ಚೆನ್ನಾಗಿದೆ, ಒಂಥರ ಔಟ್ಪುಟ್ಟು ಒಂಥರ ಲಕ 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 ಅಂತ ಹೊಳಿತಾ ಇದೆ. ಸೊ ಆಲ್ ಥ್ಯಾಂಕ್ಸ್ ಟು ಮಿಸ್ಟರ್ ವೈಶಾಖ್. ಥ್ಯಾಂಕ್ ಯು. ಸೊ ನಮ್ಮ ಗಾಡಿ ಶೋರೂಮಲ್ಲಿ ಬಂದಿದ್ದಕ್ಕಿಂತ ಚೆನ್ನಾಗಿ ಆಗೋಗಿದೆ. ಥ್ಯಾಂಕ್ ಯು. ಆ್ಯಂಡ್ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿದೆ ಅಂತ ನಮ್ಗೆ ಗೊತ್ತಾಗ ಭಾಳ ಖುಷಿ. ಫಾರ್ ಯು ಇಟ್ ಇಸ್ ಈಸಿ ಟು ಮೇಂಟೈನ್. ನಿಮ್ಗೆ ಮೇಂಟೈನ್ ಮಾಡಬೇಕಂದ್ರೆ ಆನ್ ಅ ಡೈಲಿ ಬೇಸಿಸ್ ಅಲ್ಲ, ಇಟ್ಸ್ ವೆರಿ ಈಸಿ. ಆಮೇಲೆ ಇನ್ನೊಂದು ಹೆಂಗ್ ಗೊತ್ತಾ, ಬ್ಲ್ಯಾಕ್ ಆಗಿರೋದೇನೋ ಸಣ್ಣ ಪುಟ್ಟ ಸುರಲ್ ಮಾರ್ಕ್ಸ್ ಅದು ಏನಾಗಿರುತ್ತೆ, ಯಾವುದೋ ಮಾರ್ಕ್ ಅಂತ ಈ ಸಣ್ಣ ಪುಟ್ಟ ಸ್ಕ್ರ್ಯಾಚ್ಗಳು. ಆಮೇಲೆ ಮನೆ ಮುಂದೆ ಮಕ್ಳಾಡ್ತಾ ಇರ್ತಾರೆ, ಆ ಮುಂಡೆ ಹೋಗಿ ಅದೇನೋ ಮಾಡಕ್ಕೆ ಕೆಲಸ ಇರಲ್ಲ, ಎಂಥದಿಲ್ಲ, ಸುಮ್ಮನೆ ಹೋಗ್ತಾ ಹಿಂಗೆ ಅನ್ಕೊಂಡು ಹೋಗೋದು, ಇದೆಲ್ಲ ರಂಗೋಲಿ ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಇದೆಲ್ಲದರಿಂದ ಸ್ವಲ್ಪ ಮುಕ್ತಿ ಸಿಗತ್ತೆ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬ್ಯಾಟು, ನನ್ನ ಮಗಂದು ಬ್ಯಾಟ್ ಅಂದ್ರೆ ಅದೇ ಪಕ್ಷಿ, ಅದು ಸುಮ್ಮನೆ ಇರಲ್ಲ, ಹೋಗ್ಬೇಕಾರೆಲ್ಲ ಉಚ್ಚಾಕೊಂಡು ಹೋಗುತ್ತದೆ. ಅದು ದಟ್ ಇಸ್ ವೆರಿ ಅಸೆಟಿಕ್. ಸೊ ಅಸೆಟಿಕ್ ಟು ದ ಪೇಂಟ್ ಬಟ್ ನಾಟ್ ಟು ದ ಕೋಟಿಂಗ್. ಕೋಟಿಂಗ್ ಮೇಲೆ ಇದು ಇರೋದ್ರಿಂದ. ಸೊ ಇನ್ಮೇಲೆ ಯಾವ ಬರ್ಡ್ ಎಷ್ಟು ಏನ್ ಮಾಡಿದ್ರು ನಮ್ಗೆ ಏನು ತೊಂದರೆ ಇಲ್ಲ.
ಏನೇ ಆದ್ರೂ ನಮಗ್ ಬನ್ನಿ, ನನ್ನ ಹತ್ರ ಬನ್ನಿ, ನಾ ಇರ್ತೀನಲ್ಲ, ಎಲ್ಲೋ ಹೋಗಲ್ಲ. ಓಕೆ, ಸೊ ಇವಾಗ ನಮ್ಮ ಥರನೇ ಕಾರ್ ಡೀಟೇಲಿಂಗ್ ಮಾಡಿಸ್ಬೇಕು, ಸೆರಾಮಿಕ್ ಕೋಟಿಂಗ್ ಮಾಡಿಸ್ಬೇಕು, PPF ಮಾಡಿಸ್ಬೇಕು, ಲಿಕ್ವಿಡ್ PPF ಮಾಡಿಸ್ಬೇಕು ಅಂದವ್ರಿಗೆಲ್ಲ ಎಲ್ಲಿ ಬರಬೇಕು, ಹೇಗೆ ಬರಬೇಕು, ವೇರ್ ಡು ದೇ ಹ್ಯಾವ್ ಟು ಕಾಂಟ್ಯಾಕ್ಟ್ ಯು? ಸೊ ಇದು ಬನಘಟ್ಟ ರೋಡಲ್ಲಿ ಬರುತ್ತೆ, BTM ಲೇಔಟ್ ಆಪೋಸಿಟ್ ಟು ಮಂತ್ರಿ ಎಲೈಟ್ ಅಪಾರ್ಟ್ಮೆಂಟ್ಸ್ ಆ್ಯಂಡ್ ವೆರಿ ವಿಸಿಬಲ್. ಓಕೆ, ಡ್ಯಾಬ್ಲರ್ ಆಟೋ ಡೀಟೇಲಿಂಗ್ ಸ್ಟುಡಿಯೋ. ಇದು ನಾವೇನೋ ಪ್ರಮೋಷನ್ ಮಾಡಬೇಕು ಅಂತ ಮಾಡ್ತಾ ಇರೋದಲ್ಲ, ಒಂದ್ಸಾರಿ ಹೊಸ ಕಾರ್ ತೊಗೊಂಡ್ಮೇಲೆ ಎಲ್ಲೋ ಒಂದು ಕಡೆ ಕೊಡಲೇಬೇಕಾಗಿತ್ತು. ಸೊ ಸ್ನೇಹಿತರಲ್ವ ಅಂತ ಇಲ್ಲೇ ಬಂದೆ. ತುಂಬ ಜನರ ವಿಡಿಯೋನು ನೋಡಿದ್ದೆ ನಾನು, ಕಿಶನ್ನು, ನಮ್ರತಾ, ಆಮೇಲೆ ಇನ್ನೊಂದು ಜನ ಬಂದಿರಲ್ಲ, ಒಂದಷ್ಟು ಜನ ಬಂದಿದ್ರು. ಅನುಪಮ ಗೌಡನು ಇಲ್ಲೇ ಬಂದಿಲ್ಲ. ಇಲ್ಲ. ಓಕೆ, ಒಂದಷ್ಟು ಜನ ಇಲ್ಲೇ ಬಂದಿದ್ರು. ಏನಿದು ಅಂತ ನೋಡ್ತಾ ಇದ್ದೆ, ಇವತ್ತು ನಾನು ಬಂದೆ. ಸೊ ಫೈನಲಿ ಐ ಗಾಟ್ ಟು ನೋ ವೈ ಪೀಪಲ್ ಕಮ್ ಹಿಯರ್. ಇಟ್ಸ್ ನೈಸ್. ಸೊ ನನ್ನ ಒಂದು ರಿಕ್ವೆಸ್ಟ್ ವೈಶಾಖ್, ಸೊ ನನ್ನ ಈ ಒಂದು ವ್ಲಾಗ್ ನೋಡಿ ಸಬ್ಸ್ಕ್ರೈಬರ್ಸು, ಫ್ರೆಂಡ್ಸು ಯಾರನ್ನ ಬಂದರೆ ಸ್ವಲ್ಪ ಅಮೌಂಟಲ್ಲಿ ಅವ್ರಿಗೆ ಡಿಸ್ಕೌಂಟ್ ಕೊಡಿ. ಡೆಫಿನೆಟ್ಲಿ, ಇಲ್ಲಾಂದ್ರೆ ನನ್ನ ವ್ಲಾಗಿಗೆ ಬೆಲೆ ಇರೋಲ್ಲ. ಡೆಫಿನೆಟ್ಲಿ. ಬಟ್ ಏನು ಗೊತ್ತಾ, ನಿಮ್ಮ ಚಾನಲ್ ಫಾಲೋ ಮಾಡಿರ್ಬೇಕು, ಸಬ್ಸ್ಕ್ರೈಬ್ ಆಗಿರ್ಬೇಕು. ಇದು ಮಾತ್ರ ಅವ್ರು ನೋಡ್ತಾರೆ. ಸಬ್ಸ್ಕ್ರೈಬ್ ಅಂತ ಒತ್ತಿದ್ರೆ ಮಾತ್ರ, ಬೆಲ್ ಬಟನ್ ಒತ್ತಿದ್ರೆ ಮಾತ್ರ ಡಿಸ್ಕೌಂಟ್ ಸಿಗುತ್ತೆ. ಕರೆಕ್ಟ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಹಂಗೆ ಅನ್ಸಲಿ. 9986989000. ಖಂಡಿತವಾಗ್ಲೂ ಡೀಟೇಲ್ಸ್ ಕೆಳಗಡೆ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಗಾಡಿ ಅಂತೂ ಇವಾಗ ಫುಲ್ ಲಕ್ಕ ಅಂತ ಹೋಗುತ್ತೆ. ಏನಮ್ಮ, ಇನ್ಮೇಲೆ ಇಷ್ಟು ದಿನ ನಾನು ಅವಳು ಕೊಟ್ಟಿರಲಿಲ್ಲ ಅವಳಿಗೆ, ಯಾಕೆಂದ್ರೆ ಒಂದು ಕೋಟಿಂಗ್ ಆಗ್ಬಿಡಿ ಕಡೆ, ಆಮೇಲೆ ಏನೋ ಸಣ್ಣ ಪುಟ್ಟ ಸ್ಕ್ರಾಚ್ ಆದರೂ ಸುಮ್ಮನೆ ಪಾಲಿಶ್ ಮಾಡಿಸ್ಕೋಬೋದು ಅಂತ. ಇನ್ಮೇಲಿಂದ ಗಾಡಿ ನಿಂದು ಯಶೋ. ಫೈನಲಿ ಇನ್ಮೇಲಿಂದ ನನ್ನ ಕಾರಲ್ಲಿ ಆರಾಮಾಗಿ ಹೋಗ್ಬೋದು. ಇಲ್ಲಾಂದ್ರೆ ಈ ಪುಣ್ಯಾತ್ಮ ಕಾರೇ ಕೊಡ್ತಾ ಇರ್ಲಿಲ್ಲ. ನೀವೇ ಹೇಳ್ರಿ, ಸ್ಕ್ರಾಚ್ ಆದ್ರೆ ಯಾವ ತಿರ್ಗಾ ಸರಿ ಮಾಡ್ಸೋಣ. ಇನ್ಮೇಲೆ ನಿಂದು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋ ಎಲ್ಲಿ ಹೋಗ್ತೀನಿ, ಈ ಒಂದು ಕರಿಯಾ ದೇಶಪಾಂಡೆ ನಾವು ಎಲ್ಲಿ ತೊಗೊಂಡು ಹೋಗ್ತೀವಿ, ಸಾಧ್ಯ ನಿಮಿಷ ತೊಗೊಂಡೋಗಿ ಅಲ್ಲೊಂದು ಪೂಜೆ ಮಾಡ್ಸೋಣ ಅಂತಿದ್ವಿ. ಎಲ್ಲಿ ಹೋಗ್ತೀವೋ ಎಲ್ಲ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಕೀಪ್ ವಾಚಿಂಗ್ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್.